ತಿಪಟೂರು ತಾಲೂಕಿನ ಕೋಟೆ ನಾಯಕನಹಳ್ಳಿಯಲ್ಲಿ ಶ್ರೀ ಬನಶಂಕರಿ ಅಮ್ಮನವರ ಹಾಗೂ ಶ್ರೀ ಕೊಲ್ಲಾಪುರದಮ್ಮನವರ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವ ದಿನಾಂಕ 23/4/2026ರಿಂದ 28/4/2026ರವರೆಗೆ ಅದ್ಧೂರಿ ಜಾತ್ರಾ ಮಹೋತ್ಸವ ನಡೆಯಿತು. ಈ ಜಾತ್ರಾ ಮಹೋತ್ಸವ ಉದ್ಘಾಟನೆಗೆ ಶ್ರೀ 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 ರುದ್ರಮುನಿ ಸ್ವಾಮೀಜಿಯವರು ಚಾಲನೆ ನೀಡಿದರು. ಭಾನುವಾರ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರು, ಮಾಜಿ ಶಾಸಕರಾದ ಎಂಡಿ ಲಕ್ಷ್ಮೀನಾರಾಯಣ ಹಾಗೂ ರುದ್ರಂ ಭಾವ ಸ್ವಾಮೀಜಿರವರು, ಎಸ್ ಪ್ರಶಾಂತ್ ರವರು, ಜೆಡಿಎಸ್ ಮುಖಂಡರಾದ ಶಾಂತಕುಮಾರ್, ಡಾಕ್ಟರ್ ಶ್ರೀಧರ್, ಎಂಪಿ ಉಮಾಶಂಕರ್, ವಿಜಯ್ ಕುಮಾರ್ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಮಜ್ಜಿಗೆ, ಪಾನಕ, ಕೋಸಂಬರಿ ಹಾಗೂ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನ ಏರ್ಪಡಿಸಿದ್ದರು. ತಿಪಟೂರು ತಾಲೂಕು ಕೋಟನಾಯಕನಹಳ್ಳಿಯಲ್ಲಿ ಸುಮಾರು 14 ವರ್ಷಕ್ಕೊಮ್ಮೆ ನಡೆಯುವಂಥ ಬನಶಂಕರಿ ಅಮ್ಮನವರ, ಕೊಲ್ಲಾಪುರದ ಅಮ್ಮನವರ ಜಾತ್ರಾ ಮಹೋತ್ಸವ ಭಾಳಷ್ಟು ವಿಜೃಂಭಣೆಯಿಂದ 3-4 ದಿವಸ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ರಥೋತ್ಸವ ಮತ್ತು ಕೆಂಡಾರ್ಚನೆ ಇತ್ಯಾದಿ ಕಾರ್ಯಕ್ರಮ. ಈ ಸಮಾರಂಭದಲ್ಲಿ ಕಡಿಮೆ ಅಂತ ಹೇಳಿದ್ರು ಸುಮಾರು 10 ಲಕ್ಷ ಜನ ಪಾಲ್ಗೊಳ್ಳುವಂಥ ನಿರೀಕ್ಷೆ ಇರುವಂಥದ್ದು. ಬನಶಂಕರಿ ಅಮ್ಮನವರು ಅಂತೇಳಿದರೆ ಈ ಕೋಟೆನಾಯಕನಹಳ್ಳಿಗೆ ಅಷ್ಟೇ ಅಲ್ಲ, ರಾಜ್ಯಕ್ಕಷ್ಟೇ ಅಲ್ಲ, ವಿಶ್ವಾದ್ಯಂತ ಹೆಸರನ್ನು ಮಾಡಿರ್ತಕ್ಕಂಥ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಜನರೆಲ್ಲರೂ ಬರಬೇಕು, ಸಹಕರಿಸಬೇಕು, ಅಮ್ಮನವರ ದರ್ಶನಾಶೀರ್ವಾದವನ್ನು ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಿತ್ಯ ನಿರಂತರ, ಅದು ಇವತ್ತಿನದಲ್ಲ, ಹಿಂದಿನಿಂದಲೂ ಅದು ಬಂದಿರತಕ್ಕಂಥದ್ದು. ಅದಕ್ಕೆ ತಂದೆ ತಾಯಿಗಳು ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡತಕ್ಕಂಥ ಜವಾಬ್ದಾರಿಯನ್ನು ಅವರು ಹೊತ್ತರೆ ಈ ಕಡೆ ಅವರು ಸಹ ವಾಲುವಂಥ ದಿನಗಳು ಭಾಳಷ್ಟು ದೂರ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸನಾತನ ಕಾಲದ ಧರ್ಮ, ಪರಂಪರೆ, ಇತಿಹಾಸವನ್ನು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕೋಟನಾಯಕನಹಳ್ಳಿ ಈ ಒಂದು ಗ್ರಾಮದಲ್ಲಿ ತಾಯಿ ಬನಶಂಕರಿ ಹಾಗೂ ಕೊಲ್ಲಾಪುರದಮ್ಮನ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ, ಅದು ಕೇವಲ ಬರೀ ಜಿಲ್ಲೆಗೋಸ್ಕರ ಅಲ್ಲ, ರಾಜ್ಯಕ್ಕೋಸ್ಕರ ಅಲ್ಲ, ಪರಮಪೂಜ್ಯರು ಹೇಳಿದ ಹಾಗೆ ಇದು ವಿಶ್ವಕ್ಕೆ ಮುಟ್ಟಿರ್ತಕ್ಕಂಥ ಒಂದು ವಿಚಾರ. ಆ ದೃಷ್ಟಿಯಿಂದ ಏನು ನಾವು ಭಗವಂತನ ನಂಬಬೇಕು, ಆ ತಾಯಿ ಮಾತೆಯನ್ನು ನಂಬಬೇಕು, ಆ ಒಂದು ಆಶೀರ್ವಾದದ ಮೂಲಕ ಮುಂದಿನ ಮಕ್ಕಳ ಒಂದು ಪೀಳಿಗೆಯ ಒಂದು ವ್ಯವಸ್ಥೆ ನಮಗಾಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ಇವತ್ತು ಒಂದು ವಾರಗಟ್ಟಲೆ ನಡೀತಾ ಇರತಕ್ಕಂಥ ಈ ಸಮಾರಂಭ ಅದ್ಧೂರಿಯಾಗಿ ಮನೆ ಮುಂದೆ ರಂಗೋಲಿ ಹಾಕುವ ಮೂಲಕ ತಳಿರು ತೋರಣಗಳಿಂದ ಶೃಂಗಾರ ಮಾಡಿ ಇವತ್ತು ಭಕ್ತಿಪೂರ್ವಕವಾಗಿ ಮಾಡ್ಕೊತಾ ಇರ್ತಕ್ಕಂಥ ಈ ಸಂದರ್ಭ ಅದ್ಧೂರಿಯಾಗಿ ನಡೆದಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೋಟೆನಾಯಕನಹಳ್ಳಿ ಗ್ರಾಮದ ಈ ಒಂದು ಅದ್ಧೂರಿ ಶ್ರೀ ಬನಶಂಕರಿ ದೇವಿಯ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮ ಈಗ 14 ವರ್ಷಕ್ಕೊಮ್ಮೆ ನಡೀತಾ ಇದೆ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇರೋದ್ರಿಂದ ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಊರಿನ ಜನಗಳು ಎಲ್ಲ ಭಾಳ ಉತ್ಸುಕತೆಯಿಂದ, ಯುವಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಮತ್ತು ಈ ದೇವಿ ನಮಗೆ ಬಹಳ ಹಿಂದಿನ ಕಾಲದಿಂದಲೂ ನಮಗೆ ಬಂದು ಈ ಕೋಟನಾಯಕನಹಳ್ಳಿ ಗ್ರಾಮದಲ್ಲಿ ನಿಂತು ನಮ್ಮ ಒಂದು ಗ್ರಾಮದ ಎಲ್ಲರ ಶ್ರೇಯೋಭಿವೃದ್ಧಿಗೆ ಮತ್ತು ಎಲ್ಲರ ಒಂದು ಅನುಕೂಲಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತಂದು ನಾವು ಕೇಳ್ಕೊತೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಅಗ್ನಿಕುಂಡ ಪ್ರವೇಶ ಮಾಡ್ತಕ್ಕಂಥದ್ದು, ಮತ್ತು ಇಲ್ಲಿ ಬ್ರಹ್ಮರಥೋತ್ಸವ, ಮತ್ತು ಪದ್ಮಾಸನ ಅಲಂಕಾರ, ಶಸ್ತ್ರಪೂಜೆ, ಮತ್ತು ಈ ದೇವಿಯ ಒಂದು ಉತ್ಸವ, ಬಲಿಯ ಅಲಂಕಾರ ಪೂಜೆ, ಇವೆಲ್ಲವೂ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಈ ಒಂದು ನಮ್ಮ ಗ್ರಾಮಕ್ಕೆ ಸುಖ, ಶಾಂತಿ, ನೆಮ್ಮದಿ, ನಮ್ಮ ಒಂದು ಗ್ರಾಮದ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತಂದು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ದೇವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ನಾನು ಕೇಳ್ಕೊತೀನಿ. ಇದು ಶ್ರೀ ಜಾತ್ರಾ ಮಹೋತ್ಸವ ಒಂದು 12 ವರ್ಷಕ್ಕೊಮ್ಮೆ ಆಗಬೇಕಾಗಿತ್ತು. ಕೊರೋನಾ ಕಾರಣದಿಂದ ಈಗ 16 ವರ್ಷಕ್ಕೆ ಆಗ್ತಾಯಿದೆ. ಆದ ಕಾರಣ ಈ ಜನಗಳು ಮತ್ತು ಭಕ್ತಾದಿಗಳು ಭಾಳ ಸಹಕಾರ ಕೊಟ್ಟು ನಮಗೆ ಈ ಜಾತ್ರಾ ಮಹೋತ್ಸವ ಒಂದು ವಿಜೃಂಭಣೆಯಿಂದ ನಡೀಲಿಕ್ಕೆ ಒಂದು ಕಾರಣಕರ್ತರಾಗಿದ್ದಾರೆ.
ಅವರೆಲ್ಲರಿಗೂ ಕೂಡ ನಾವು ಈ ಮೂಲಕ ತಮ್ಮ ಮೂಲಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ವಿ. ಶ್ರೀ ಬನಶಂಕರಮ್ಮ ಏನಿದ್ದಾರೆ ಸೌಮ್ಯ ಸ್ವರೂಪಿಣಿ. ಇದು ಬರೀ ನಮ್ಮ ಗ್ರಾಮ, ಬರೀ ನಮ್ಮ ತಾಲೂಕು, ಜಿಲ್ಲಾ ಮಟ್ಟದಲ್ಲ, ರಾಜ್ಯ ಮಟ್ಟದಲ್ಲಿ, ಅಂತಾರಾಜ್ಯ ಮಟ್ಟದಲ್ಲೂ ಕೂಡ ಹೆಸರುವಾಸಿಯಾಗಿ ಎಲ್ಲ ಭಕ್ತಾದಿಗಳಿಗೆ ಅನೇಕ ಅನುಕೂಲ ಮಾಡಿಕೊಟ್ಟಿರೋಂಥ ದೇವಿ ತಾಯಿ ಬನಶಂಕರಿ ಅಮ್ಮ. ಆದ ಕಾರಣ ಈ ಒಂದು ಜಾತ್ರಾ ಮಹೋತ್ಸವ ಒಂದು ಅದ್ಧೂರಿಯಾಗಿ ನಡೀಲಿ, ಮತ್ತು ಶ್ರೀ ಬನಶಂಕರಮ್ಮ ಎಲ್ಲ ಭಕ್ತಾದಿಗಳಿಗೂ ಸಹಕಾರ ನೀಡಿದಂಥ ಎಲ್ಲ ಒಂದು ಗ್ರಾಮಸ್ಥರು, ಭಕ್ತಾದಿಗಳು ಎಲ್ರಿಗೂ ಒಂದು ಆಶೀರ್ವಾದ ಇರಲಿ ಅಂತ ಹೇಳ್ತಾ ತಿಳಿಸ್ತಾ ಇದ್ವಿ. ನಾವು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 1.5 ಲಕ್ಷ ಜನ ನಿರೀಕ್ಷೆ ಮಾಡಿದ್ದೀವಿ. ಅದರ ತಕ್ಕಂತೆ ಅವರಿಗೆ ಸಕಲ ಒಂದು ಸೌಲಭ್ಯಗಳನ್ನು ಮಾಡ್ಕೊಂಡಿದ್ದೀವಿ. ಹಾಗೂ ಒಂದು ಏನು 23ನೇ ತಾರೀಕಿಂದ 27ನೇ ತಾರೀಕುವರೆಗೂ ಪ್ರತಿದಿನ 3 ಟೈಮು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ಇರ್ತದೆ. ಭಕ್ತಾದಿಗಳಿಗೆ ಏನಂತ ಕರೆ ಕೊಡ್ತೀರ ಎಲ್ಲರಿಗೂ ಒಂದು ಶಾಂತ ರೀತಿಯಿಂದ ಇದ್ದು ನಮ್ಮ ಈ ಜಾತ್ರಾ ಮಹೋತ್ಸವವನ್ನು ಮತ್ತು ದೇವಿ ಕಾರ್ಯಕ್ರಮಗಳನ್ನ ನೋಡಿಕೊಂಡು ಆನಂದ ಮಾಡಿಕೊಂಡು ಯಶಸ್ವಿ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತೀವಿ. ಪ್ರಶಾಂತ್ ಅಂತೇಳಿ, ಗುಡಿಗೌಡರು, ಶ್ರೀ ಬನಶಂಕರಿ ದೇವಸ್ಥಾನ, ಕೋಟ್ನಾಯಕನಹಳ್ಳಿ, ತಿಪ್ಟೂರು. ಸರ್ ನಮಸ್ಕಾರ, ವಿನೋದ್ ಅಂತ. ಭಕ್ತರೆಲ್ಲರೂ ಖುಷಿಯಾಗಿರಬೇಕು, ತಾಯಿ ಆಶೀರ್ವಾದ ಭಕ್ತರಿಗೆಲ್ಲರಿಗೂ ಸಿಗಬೇಕು. ಈ ಬನಶಂಕರಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಬಂದು ಎಲ್ಲರೂ ಆ ತಾಯಿ ಆಶೀರ್ವಾದ ಪಡ್ಕೊಂಡು ಈ ಜಾತ್ರೆನ ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಇನ್ನೂ ಹೆಚ್ಚು ಜನ ಭಕ್ತಾದಿಗಳು, ಇನ್ನು ತುಂಬ ಬಹಳಷ್ಟು ಜನ ಭಕ್ತಾದಿಗಳು ಸೇರಲಿ ಅಂತ ಆಶೀರ್ವಾದ ಮಾಡಲಿ, ತಾಯಿ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊತೀನಿ. ತಾಯಿ ಸನ್ನಿಧಿ ಹತ್ರ ಬಂದಿದ್ದೀರಾ, ನಿಮ್ಗೆ ಏನೇನು ಅನುಕೂಲ ಆಗಿದೆ? ಹೇಳಕ್ಕೆ ಅಸಾಧ್ಯ. ಆ ಎಮ್ಮಂದು ಅನುಕೂಲ ಆಗಿರೋದು ಏನೇನಾಗಿದೆ? ಬಹಳ ಆಗಿದೆ, ನಮಗೆ ನೆನಪಿಲ್ಲ, ಇವ್ರಿಗಿದೆ. ಇಲ್ಲ ಎಲ್ಲದು ತಾಯಿ ಬಗ್ಗೆ ತಾವು ಏನಂತೀರ? ತಾಯಿ ಅನುಗ್ರಹ, ತಾಯಿ ಆಶೀರ್ವಾದದಿಂದ ನಾವು ಇವತ್ತು ಈ ಮಟ್ಟಿಗಿರೋದು. ಈ ಕೋಟನಾಯಕನಹಳ್ಳಿ ಬನಶಂಕರಮ್ಮ ಕಟ್ಟೆಮನೆ ಈ ತಾಯಿ ಅನುಗ್ರಹದಿಂದ ನಾವು ಬಾಳಿ ಬದುಕಿರೋದು. ನಾವು ಈ ಇದರಲ್ಲಿ ಅದರಿಂದ ನಾವು ಎಲ್ಲರೂ ಭಕ್ತರು ಬಂದು ತಾಯಿ ಆಶೀರ್ವಾದ ಪಡಿಬೇಕಂತ ಕೇಳ್ಕೊಂಡು ಈ ಜಾತ್ರಾ ಮಹೋತ್ಸವ ಭಕ್ತಾದಿಗಳು ಎಲ್ಲರೂ ಬಂದು ಶಾಂತ ರೀತಿಯಿಂದ ಇದ್ದು ಈ ತಾಯಿಯ ಸೇವೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀರಿ. ಸರ್ ನಮ್ಮ ಹೆಸರು ಕೋಟೇಶ್ ಬಾಬು ಅಂತ. ಪ್ರತಿ 12 ವರ್ಷಕ್ಕೊಂದ್ಸತಿ ಶ್ರೀ ಬನಶಂಕರಿ ಜಾತ್ರೆ ಮತ್ತು ಶ್ರೀ ಕೊಲ್ಲಾಪುರದಮ್ಮನ ಜಾತ್ರೆ ನಡೆಯುತ್ತೆ. ಅಂಥದ್ರಲ್ಲಿ ಕೊರೋನಾ ಬಂದ ಕಾರಣ ಒಂದು 4 ವರ್ಷ ಮುಂದಕ್ಕೆ ಬಂದಿದೆ. ಅಂದರೆ ಈ ವರ್ಷ 16 ವರ್ಷಕ್ಕೊಂದ್ಸತಿ ನೆರವೇರ್ತಾ ಇದೆ. ಪ್ರತಿ ಸದ್ಭಕ್ತರು ಬಂದು ತಾಯಿ ಕೃಪೆಗೆ ಪಾತ್ರ ಆಗಬೇಕು ಅಂತಂದು ಕೇಳ್ಕೊಳ್ತಾ ಇದ್ದೀವಿ. ಸಕಲ ಭಾಗ್ಯಗಳನ್ನು ಕೊಟ್ಟು ತಾಯಿ ಕಾಪಾಡ್ತಾಳೆ. ಹೊಯ್ಸಳ ಶೈಲಿಯ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವ ಸಂಭ್ರಮ ಸಡಗರಗಳಿಂದ ನಡೀತಾ ಇದೆ. ಸಕಲ ಭಕ್ತ ಬಂಧುಗಳು, ಗ್ರಾಮಸ್ಥರು, ಮಾಧ್ಯಮದವರು, ಆರಕ್ಷಕರು, ವೈದ್ಯರು ಮತ್ತು ಇತರೆ ಎಲ್ಲ ಇಲಾಖೆಯವರು ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಸಹಕಾರ ಕೊಟ್ಟು ಸಂಭ್ರಮ ಸಡಗರಗಳಿಂದ ಜಾತ್ರೆ ಮಾಡೋದಕ್ಕೆ ಜಾತ್ರೆ ಅವಕಾಶ ಕೊಟ್ಟಿದ್ದಾರೆ. ಬನಶಂಕರಮ್ಮ ಎಲ್ಲರಿಗೂ ಐಶ್ವರ್ಯ, ಅಭಿವೃದ್ಧಿ, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ತಾಯಿಯಲ್ಲಿ ಬೇಡ್ಕೊತಾ ಇದ್ದೀವಿ.